ಈಗ ಕರ್ನಾಟಕ ಟಾಪ್ 9 ಸುದ್ದಿಗಳನ್ನು ನೋಡೋಣ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಕೆಐಎಡಿಬಿ ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಮನೆಯಲ್ಲಿ 1,20,20 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ವಾಣಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಹಣ ವಶಕ್ಕೆ ಪಡೆದಿದ್ದಾರೆ. ರಾಯಚೂರು ಜಿಲ್ಲೆ ಆರ್ಎಚ್ ಕ್ಯಾಂಪ್ನಲ್ಲಿದ್ದ ಐವರಿಗೆ ಸಿಎಎ ಕಾಯ್ದೆಯಡಿ ಪೌರತ್ವ ನೀಡಲಾಗಿದೆ. ಸಿಎಎ ಅಡಿ 5 ಬಾಂಗ್ಲಾ ನಿರಾಶ್ರಿತರು ಭಾರತದ ಪೌರತ್ವ ಪಡೆದಿದ್ದಾರೆ. ಆರ್ಎಚ್ ಕ್ಯಾಂಪ್ ನಿವಾಸಿಗಳಾದ ರಾಮಕೃಷ್ಣನ್ ಅಭಿಕರಿ, ಅದ್ವಿತಾ, ಸುಕುಮಾರ, ವಿಪ್ರದಾಸ್ ಗೋಲ್ಡರ್, ಜಯಂತ ಮಂಡಲ್ಗೆ ಪೌರತ್ವ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಐನಾತಿ ವಂಚಕರ ಹಾವಳಿ ಹೆಚ್ಚಾಗಿದೆ. ಅಕೌಂಟ್ಗೆ ಹಣ ಹಾಕ್ತೇನೆ, ಕ್ಯಾಶ್ ಕೊಡಿ ಎಂದು ನಾಟಕ ಆಡೋ ಖದೀಮ ಅಂದ್ರಹಳ್ಳಿಯ ಸೈಬರ್ ಸೆಂಟರ್ ಮಾಲೀಕನಿಗೆ ಮೋಸ ಮಾಡಿದ್ದಾನೆ. ಮೆಡಿಕಲ್ ಎಮರ್ಜೆನ್ಸಿ ಇದೆ ಎಂದು 10,000ಕ್ಕೆ ಬೇಡಿಕೆ ಇಡ್ತಾನೆ. ಫೇಕ್ ಆಪ್ ಮೂಲಕ ಪೇಮೆಂಟ್ ಸಕ್ಸಸ್ ತೋರಿಸಿ ಜೂಟಾಗಿದ್ದು ಬಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಇನಾಮದತ್ತ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಪಟ್ಟು ಹಿಡಿಯಲಾಗಿದೆ. ಶೃಂಗೇರಿ ಶಾರದಾ ಮಠದಿಂದ ವಸ್ತ್ರ ಸಂಹಿತೆ ಜಾರಿ ಬೆನ್ನಲ್ಲೇ ಇನಾಮದತ್ತ ಪೀಠದಲ್ಲೂ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹಿಸಲಾಗಿದೆ. ಸೈಯದ್ ಹುಡೇನ್ ಶಾಖಾದ್ರಿ ವಂಶಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ.